ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ಅವಮಾನಗಳು, ಸೋಲುಗಳು, ಆಲಸಿತನ ಹೀಗೆ ಹಲವಾರು ಮಾನಸಿಕ ತೊಂದರೆಯಿಂದ ನೋವುಗಳನ್ನು ಅನುಭವಿಸುತ್ತಿದ್ದರೆ ಶ್ರೀಕೃಷ್ಣ ಪರಮಾತ್ಮನ ನುಡಿಮುತ್ತುಗಳನ್ನು ತಪ್ಪದೇ ಕೇಳಿ. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಉರಿದವನು ಆರಲೇಬೇಕು, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು. ಸಂತೋಷಕ್ಕೆ ದುರಾಸೆ ಪಟ್ಟವರು ನಿರಾಸೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು. ಮಾಟ ಮಂತ್ರದಿಂದ ಸಂಚು ಮಾಡಿದವರು ಅದೇ ತಂತ್ರ ಮಂತ್ರದಿಂದ ಎಲ್ಲವನ್ನ ಕಳೆದುಕೊಳ್ಳಲೇಬೇಕು. ದೇವಸ್ಥಾನಕ್ಕೆ ಹೋದ ಜನರು ಅಲ್ಲಿರುವ ವಿಗ್ರಹದ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತಾರೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವ ಜನರು ಅದೇ ಅಭಿಷೇಕವನ್ನು ಕಾಲಿನಿಂದ ತುಳಿಯುತ್ತಾರೆ. ಇದರ ಹಿಂದೆ ಯಾವ ಅಂಧವಿಶ್ವಾಸವೂ ಇಲ್ಲ. ಅಲ್ಲಿರುವ ವಿಷಯ ಶಕ್ತಿಯದ್ದು. ಯಾವುದೇ ಒಂದು ವಸ್ತು ಆಗಲಿ ಅಥವಾ ವ್ಯಕ್ತಿಯಾಗಲಿ ಅದರದ್ದೇ ಆದ ವಿಶೇಷ ಶಕ್ತಿ ಇದೆ. ಅದೇ ಕಾರಣಕ್ಕೆ ನಾವು ದೊಡ್ಡವರ ಪಾದವನ್ನು ಮುಟ್ಟುತ್ತೇವೆ. ಆ ಸ್ಪರ್ಶದ ಕಾರಣದಿಂದ ವಿಶೇಷವಾದ ಶಕ್ತಿ ನಮ್ಮೊಳಗೆ ಸೇರಿಕೊಂಡು ಬಿಡುತ್ತೆ. ಹಾಗಾಗಿ ಒಂದು ವಿಷಯ ಸದಾ ನೆನಪಿನಲ್ಲಿಡಬೇಕು. ದೊಡ್ಡವರ ಪಾದ ಮುಟ್ಟಿದ ನಂತರ ನಾವೇನು ಸಣ್ಣವರಾಗುವುದಿಲ್ಲ. ಇದರ ಅರ್ಥ ಏನೆಂದರೆ ನಾವು ದೊಡ್ಡವರಾಗುವುದಕ್ಕೆ ಅವರಿಂದ ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೀವಿ ಅಂತ ಅರ್ಥ. ಹಾಗೆ ಜೀವನದಲ್ಲಿ ನಾವು ಏನಾದರೂ ಪಡೆದುಕೊಳ್ಳಬೇಕು ಅಂತಿದ್ದರೆ ತಲೆ ತಗ್ಗಿಸುವುದನ್ನು ಮೊದಲು ಕಲಿಯಬೇಕು. ನಿನ್ನೆದರು ನಿಂತು ಮಾತನಾಡುವ ಧೈರ್ಯ ಇಲ್ಲದವರೇ ಬೆನ್ನ ಹಿಂದೆ ಮಾತನಾಡುವುದು. ಅದಕ್ಕೆಲ್ಲ ಹೆದರಬೇಡ, ತಲೆ ಕೆಡಿಸಿಕೊಳ್ಳಬೇಡ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿಬಿಡುತ್ತವೆ. ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ. ಯಾರ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕಷ್ಟದ ದಿನಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಸಿಗುತ್ತದೆ. ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಮನಸ್ಸಿಗೆ ನೋವಾದಾಗ ಕಣ್ಣೀರು ಬರುವುದು ಸಹಜ. ಆದರೆ ನಿನ್ನ ಕಣ್ಣೀರಿಗೆ ಕಾರಣ ಆದವರು ಅಳುವಂತೆ ಮಾಡುವುದು ನಿನ್ನದೇ ಜವಾಬ್ದಾರಿ. ಜೀವನದಲ್ಲಿ ಕಣ್ಣೀರು ಒರೆಸಿಕೊಂಡು ಮುನ್ನಡೆಯಬೇಕು. ನಾವು ನಮ್ಮ ಜೀವನದಲ್ಲಿ ಹಾಳು ಮಾಡಿಕೊಳ್ಳಲು ಕೇವಲ ಕೆಲವು ಕ್ಷಣಗಳು ಸಾಕು. ಆದರೆ ಜೀವನವನ್ನು ಸರಿಪಡಿಸಿಕೊಳ್ಳಲು ವರ್ಷಗಳೇ ಕಳೆದರೂ ಸಾಧ್ಯವಾಗುವುದಿಲ್ಲ. ಏನೇ ಮಾಡುವ ಮೊದಲು ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು. ನಿಮ್ಮ ಜೀವನ ನೀವೇ ರೂಪಿಸಿಕೊಳ್ಳಬೇಕು. ಒಬ್ಬರ ಬಾಳಲ್ಲಿ ಆಟವಾಡುವ ಮೊದಲು ಎಚ್ಚರಿಕೆ ಇರಲಿ. ದೇವರು ಮುಂದೊಂದು ದಿನ ನಿಮ್ಮ ಜೀವನದಲ್ಲೂ ಭಯಂಕರ ಆಟ ಆಡುತ್ತಾನೆ ಎಂದು. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು. ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರದು. ಹಾಗೂ ಇನ್ನೊಬ್ಬರಿಗೆ ನೋವು ಕೊಟ್ಟು ಸಂತೋಷ ಪಡುವಷ್ಟು ಕ್ರೂರಿಯೂ ಆಗಬಾರದು. ಈ ಜಗತ್ತಿನಲ್ಲಿ ನಮಗೆ ಸಹಾಯ ಮಾಡುವವರಿಗಿಂತ ನಮ್ಮನ್ನು ಉಪಯೋಗಿಸಿಕೊಳ್ಳುವ ಜನರೇ ಹೆಚ್ಚು. ಹಾಗೆಯೇ ಒಬ್ಬರನ್ನು ಅವರಿಗೆ ಎಷ್ಟು ಅವಶ್ಯಕತೆ ಇರುತ್ತದೆಯೋ ಅಷ್ಟೇ ಉಪಯೋಗಿಸಿಕೊಂಡು ವಸ್ತುವಿನಂತೆ ಬಿಸಾಕುತ್ತಾರೆ. ಹಾಗೆ ಮಾಡಿದ ಪಕ್ಷದಲ್ಲಿ ಅವರ ಸ್ಥಿತಿಯು ಯಾರಿಗೂ ಹೇಳದಂತಹ ದುರ್ಗತಿಗೆ ಬಂದು ತರುವುದು ಖಂಡಿತ. ಯಾರಾದರೂ ನಿಮ್ಮಿಂದ ದೂರವಾದರೆ ದುಃಖಿಸಬೇಡಿ. ನಿಮ್ಮ ಜೀವನದಲ್ಲಿ ಅವರೊಂದಿಗೆ ಬೆರೆಯಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನನ್ನನ್ನು ಬಿಟ್ಟು ಹೋದರಲ್ಲ ಎಂದು ಅವರನ್ನು ಕೆಟ್ಟವರು ಎಂದುಕೊಳ್ಳಬೇಡಿ. ನಿಮ್ಮ ಪಾತ್ರ ಅವರ ಕಥೆಯಲ್ಲಿ ಮುಗಿದಿದೆ ಅಂದುಕೊಳ್ಳಬೇಕು. ಈ ಬದುಕಿನ ಪಯಣದಲ್ಲಿ ನಮ್ಮಷ್ಟಕ್ಕೆ ನಾವು ಬದುಕಿದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ.
ಪಕ್ಕದ ಮನೆಯವರನ್ನು ನೋಡಿ ಬದುಕಿದರೆ ಸಂಬಳದ ಜೊತೆ ಸ್ವಲ್ಪ ಸಾಲ ಕೂಡ ಆಗುತ್ತೆ. ಇಷ್ಟೇ ಜೀವನ. ಬುದ್ಧಿ ನಾಶವಾದಾಗ ಮನಸ್ಸು ಸತ್ತಂತೆ. ಅದರಿಂದ ಜೀವ ನರಕದ ದಾರಿ ಹೋಗುವಂತಾಗುತ್ತದೆ. ಇದು ಅಧಪತನದ ದಾರಿ. ನಾವು ಎತ್ತರ ಏರಬೇಕೆಂದರೆ ಪರಮಾತ್ಮನ ಮಹತ್ವವನ್ನು ಅರಿತು ಅವನಿಗೆ ಶರಣಾಗಬೇಕು. ಒಳ್ಳೆಯ ದಾರಿಯಲ್ಲಿ ಮನಸ್ಸು ಚಿಂತನೆ ಮಾಡಿದಾಗ ಆತ್ಮ ಎತ್ತರಕ್ಕೇರಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ಜೀವಿಗೂ ಸೃಷ್ಟಿಕರ್ತ ಭಗವಂತನು ಅವನು ಜನಿಸುವ ಮೊದಲೇ ಆಯಸ್ಸು, ಪುಣ್ಯ, ಪಾಪಕಾರ್ಯ, ವಿದ್ಯೆ, ಸಂಪತ್ತು ಮತ್ತು ಮರಣ ಈ 5 ನಿಶ್ಚಯಿಸಿ ಭೂಮಿಗೆ ಕಳುಹಿಸಿರುತ್ತಾನೆ. ಯಾರಿಂದಲೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆಗಬೇಕಾದದ್ದು ಆಗಿಯೇ ಆಗುತ್ತದೆ. ನಮ್ಮ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಾ ಜೀವನ ಸಾಗಿಸಬೇಕು. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಚಿಂತಿಸಬೇಡ, ತಾಳ್ಮೆಯಿಂದ ಕಾಯಿರಿ. ನಾನು ನಿನ್ನ ಎಲ್ಲ ನೋವಿಗೂ ಪರಿಹಾರ ಕೊಡುತ್ತೇನೆ. ದಂಡಿಸೋ ಅವಕಾಶವಿದ್ದರೂ ದಂಡಿಸದೇ ಇರೋದನ್ನು ಸಹನೆ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರೋದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಜೀವನದಲ್ಲಿ ಅತಿಯಾದ ದುಃಖ ಉಂಟಾದಾಗ ಶ್ರೀಕೃಷ್ಣನ ಸಂದೇಶಗಳನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.